ಮಳೆ ಅನ್ನೋದು ಸಮೃದ್ಧಿಯ ಸಂಕೇತ ಆಗಿರಬೇಕಾಗಿತ್ತು. ಆದರೆ ಬೆಂಗಳೂರಿನವರ ಪಾಲಿಗೆ ಯಾವುದರ ಸಂಕೇತ ಅನ್ನೋದು ನೀವು ವಿಜುವಲ್ಸ್ ನೋಡ್ಬಿಟ್ರೆ ಗೊತ್ತಾಗುತ್ತೆ. ಮಹಾಮಳೆಗೆ ವೃಷಭಾವತಿ ನದಿ ಉಕ್ಕಿ ಹರಿದಿದೆ. ವೃಷಭಾವತಿ ಉಕ್ಕಿ ಹರಿದ ಪರಿಣಾಮ ಅಕ್ಕಪಕ್ಕದ ಏರಿಯಾಗಳು ಕೂಡ ಜಲಾವೃತ ಆಗಿದೆ. ವೃಷಭಾವತಿ ನದಿಯಾಗಿ ಉಳಿದಿಲ್ಲ. ಎಲ್ರಿಗೂ ಗೊತ್ತಿರೋ ವಿಚಾರ. ಕೆಂಗೇರಿಯಲ್ಲಿ ಎಷ್ಟು ಮಿಲಿಮೀಟರ್ ಮಳೆ ಆಗಿದೆ ಅನ್ನೋದಕ್ಕೆ ಡೀಟೇಲ್ಸು. ನೆಲದ ಮಟ್ಟಕ್ಕಿಂತ ಎತ್ತರಕ್ಕೆ ವೃಷಭಾವತಿ ನದಿಯ ನೀರು ಹರಿತಾ ಇದೆ. ರಾಜ ಕಾಲುವೆ ನೀರಾಗಿ ಅದು ಬದಲಾಗಿದೆ. ನದಿಯನ್ನು ಕಂಪ್ಲೀಟ್ ಮುಗಿಸಿದ್ದೀವಿ, ನಾವು ಸರ್ವನಾಶ ಮಾಡಿಬಿಟ್ಟಿದ್ದೀವಿ. ಅಳದುಳಿದ ಭಾಗದಲ್ಲಿ ಕಾಣಿಸುವಂತಹ ದೃಶ್ಯ ಇದು ಕೆಂಗೇರಿಯಲ್ಲಿ. ಸಾಮಾನ್ಯವಾಗಿ ಕೆಂಗೇರಿ ಭಾಗ ಅಂದರೆ ಈ ಮೈಸೂರು ರೋಡ್ ಹೋಗಬೇಕಾದ್ರೆ ಯಾರ್ಯಾರು ಟ್ರಾವೆಲ್ ಮಾಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಒಂದು ಸ್ವಲ್ಪ ಮಳೆ ಬಂದರೂ ಕೂಡ ಅಷ್ಟೇ ರಾಜ ಕಾಲುವೆಯಿಂದ ಪಕ್ಕಕ್ಕಿರುವಂತಹ ರಸ್ತೆಗಳಲ್ಲೆಲ್ಲ ನೀರು ಹರಿಯುತ್ತೆ. ಈಗ ಒಬ್ಬರು ಬಿಲ್ಡಿಂಗ್ ಮೇಲಿಂದ ತೆಗೆದಿರುವಂತಹ ದೃಶ್ಯ ಇದು. ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಲ್ಲಿ ಅಂತ. ಅದ್ಭುತವಾದ ನದಿಯಾಗಿ 80s ತನಕ ಇತ್ತು. ಅದಾಗ ಒಂದು 30-40 ವರ್ಷಕ್ಕೆ ಅದು ನೀರು ಯೋಗ್ಯವಲ್ಲ ಅನ್ನೋದು ಗೊತ್ತಾಗಿದೆ. ಯಾಕಂದರೆ ನಾವು ಅದನ್ನು ಅಷ್ಟು ಮಲಿನ ಮಾಡಿಬಿಟ್ಟಿದ್ದೀವಿ. ರಸ್ತೆಯಲ್ಲಿ ಮೊಳಕಾಲುದ್ದ ನೀರು ನಿಂತಿದೆ. ಎಲ್ಲಿ ಇದು ಕೂಡ ಅಷ್ಟೇ. ರಸ್ತೆ ಜಲಾವೃತದಿಂದ ವಾಹನ ಸವಾರರು ಕೂಡ ಪರದಾಡಿದ್ದಾರೆ. ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಇದೇ ಗೋಳು. ವರ್ತೂರು ಬಾಳಗೆರೆ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಇಂಪಾರ್ಟೆಂಟ್ ಭಾಗದಲ್ಲೇ, ಪಾಶ್ ಏರಿಯಾದಲ್ಲೇ ಪರಿಸ್ಥಿತಿ ಹೆಂಗಿರ್ಬೋದು ಅಂತ ನೀವು ನೋಡ್ತಾ ಇದ್ರೆ, ಇನ್ನು ವರ್ತೂರಿನಂತಹ ಜಾಗ ಇನ್ನು ಡೆವಲಪಿಂಗ್ ಪ್ರದೇಶ ಅದು. ಅಲ್ಲೂ ಅಷ್ಟೇ ಕಾಂಕ್ರೀಟ್ ಕಾಡು ತಲೆ ಎತ್ತಿದೆ. ಬಟ್ ವರ್ತೂರು ಕೆರೆ ಸುತ್ತಮುತ್ತ ಇರುವಂತಹ ಭಾಗಗಳ ಪರಿಸ್ಥಿತಿ ಕೂಡ ಇದೆ. ಡೀಟೇಲ್ಸ್ ಕೊಡ್ತಾರೆ ವಿನಯ್. ಸದ್ಯಕ್ಕೆ ವರ್ತೂರು ಭಾಗದಲ್ಲಿ ಹೆಂಗಿದೆ ಚಿತ್ರಣ, ಎಲ್ಲೆಲ್ಲಿ ಎಷ್ಟೆಷ್ಟು ಸಮಸ್ಯೆ ಆಗಿದೆ ಅಂತ? ಮಮತಾ, ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರಮಾಣದ ಮಳೆ ಆದರೆ ಅದರ ಸುತ್ತಮುತ್ತ ಇರುವಂತಹ ಒಂದಷ್ಟು ನಗರಗಳಿಗೆ ಸಾಕಷ್ಟು ರೀತಿಯ ಒಂದು ಎಫೆಕ್ಟ್ ಅದು ಬೀಳುತ್ತೆ. ಬಹಳ ಪ್ರಮುಖವಾಗಿ ಬೆಂಗಳೂರಿನಿಂದ ಹರಿಯುವಂಥ ವೃಷಭಾವತಿ ನದಿ ಏನಿದೆ, ಇದು ಬಿಡದಿ ಭಾಗದಲ್ಲಿ ಹರಿದು ಹೋಗುವಂಥದ್ದು. ಬಿಡದಿ ಭಾಗದ ಮೂಲಕ ಸಂಗಮಕ್ಕೆ ಈ ಒಂದು ನದಿ ಸೇರುತ್ತೆ. ಆ ನಡುವೆ ಸಾಕಷ್ಟು ರೀತಿಯ ಒಂದು ಕಿರಿಕಿರಿಯನ್ನ ಈ ಒಂದು ನದಿ ಉಂಟು ಮಾಡುವಂಥದ್ದು. ನಿನ್ನೆ ಸುರಿದಿರುವಂತಹ ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ವೃಷಭಾವತಿ ನದಿ ಮೈದುಂಬಿ ಹರಿತಾ ಇರುವಂಥದ್ದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಬೆಂಗಳೂರಿನಲ್ಲಿ ನಸುಕಿನ ಜಾವ ಸಾಕಷ್ಟು ಪ್ರಮಾಣದ ಒಂದು ಮಳೆ ಆಗಿದೆ. ಆ ನಿಟ್ಟಿನಲ್ಲಿ ಬೆಂಗಳೂರು ಹಾಗೂ ಕೆಂಗೇರಿ ಭಾಗದ ಕಂಪ್ಲೀಟ್ ಆದಂತಹ ಒಂದು ನೀರು ಇದೇ ವೃಷಭಾವತಿ ನದಿಯಲ್ಲಿ ಹರಿದು ಬರುತ್ತೆ. ಜೊತೆಗೆ ನದಿ ನೀರು ಹರಿದು ಬರೋದರ ಜೊತೆಗೆ ರಾಶಿ ಕಸವನ್ನು ಕೂಡ ತೆಗೆದುಕೊಂಡು ಬಂದು ಇಲ್ಲಿ ಬಿಟ್ಟಿರುವಂಥದ್ದನ್ನು ಕೂಡ ನೋಡ್ತಾ ಇರ್ಬೋದು. ನೀವೀಗ ನೋಡ್ತಾ ಇರುವಂಥ ದೃಶ್ಯ ಬಿಡದಿಯ ಚಿಕ್ಕಕುಂಟನಹಳ್ಳಿ ಎಂಬ ಒಂದು ಗ್ರಾಮ. ಈ ಒಂದು ಗ್ರಾಮದ ಸಮೀಪ ಇರುವಂಥ ಒಂದು ಸೇತುವೆ ಏನಿದೆ, ಆ ಸೇತುವೆ ಬಳಿ ರಾಶಿ ಕಸ ಬಂದು ಸಂಗ್ರಹ ಆಗಿದೆ. ಲೋಡ್ಗಟ್ಟಲೆ ಕಸ ಬಂದು ಇಲ್ಲಿ ಕಟ್ಕೊಂಡಿರುವಂಥದ್ದನ್ನು ಕೂಡ ನೋಡ್ತಾ ಇರ್ಬೋದು. ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ನೀರು ಹರಿದು ಬರ್ತಾ ಇರುವಂಥ ಜೊತೆಗೆ ಕಸದ ರಾಶಿಯನ್ನು ಕೂಡ ತೆಗೆದುಕೊಂಡು ಬರ್ತಾ ಇದೆ. ಅಂದರೆ ಬೆಂಗಳೂರಿನ ಕೆಂಗೇರಿ ಒಂದು ಮೋರಿ ಏನಿದೆ, ಆ ಮೋರಿಯಲ್ಲಿ ಹರಿಯುವಂಥ ಸಂಪೂರ್ಣವಾದಂಥ ಕಸದ ನೀರು ಇದೇ ನದಿ ಮೂಲಕ ಹರಿದು ಬರುತ್ತೆ. ಹಾಗಾಗಿ ಇಲ್ಲಿರುವಂಥ ಒಂದಷ್ಟು ಸ್ಥಳೀಯ ಗ್ರಾಮಸ್ಥರಿಗೆ ಇದು ಸಾಕಷ್ಟು ಕಿರಿಕಿರಿಯನ್ನು ಕೂಡ ಉಂಟು ಮಾಡುತ್ತೆ. ಯಾಕಂದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಸವನ್ನು ತಂದು ಹಾಕೋದ್ರಿಂದಾಗಿ ಸೇತುವೆಗಳು ಕೂಡ ಶಿಥಿಲಾವಸ್ಥೆಯನ್ನು ತಲುಪ್ತಾ ಇರುವಂಥದ್ದು. ಸೇತುವೆ ಬಳಿ ದೊಡ್ಡ ಮಟ್ಟದಲ್ಲಿ ಕಸ ಸಂಗ್ರಹ ಆಗೋದ್ರಿಂದಾಗಿ ನೀರಿನ ಫೋರ್ಸ್ ಜಾಸ್ತಿ ಆಗುತ್ತೆ. ಆಗ ಸೇತುವೆಗಳಿಗೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ. ಬೆಳಗ್ಗೆ